ರಾಮಾಯಣದ ಬಾಲಕಾಂಡದ 41ನೇ ಸ್ವರ್ಗ. ಕಪಿಲ ಮಹರ್ಷಿಗಳಿಂದ ಭಸ್ಮರಾಗಿದ್ದ ಸಗರ ಪುತ್ರರ ವಿಷಯ ತಿಳಿಯದೆ ಸಗರ ತನ್ನ ಮೊಮ್ಮಗನಾದ ಅಂಶುಮಂತನನ್ನ ತನ್ನ ಚಿಕ್ಕಪ್ಪಂದಿರನ್ನ ಹುಡುಕಿಕೊಂಡು ಬರುವಂತೆ ಕಳಿಸ್ತಾನೆ. ಅಂಶುಮಂತನು ತನ್ನ ಚಿಕ್ಕಪ್ಪಂದಿರು ಅಗೆದಿದ್ದ ದಾರಿಯಲ್ಲೇ ಹೊರಟು ಅವನ ಚಿಕ್ಕಪ್ಪಂದಿರು ಸಂದರ್ಶಿಸಿದ್ದ ದಿಗ್ಗಜಗಳನ್ನ ಕಂಡು ಪೂಜಿಸಿ ಅವುಗಳಿಂದ ತನ್ನ ಚಿಕ್ಕಪ್ಪಂದಿರ ಬಗ್ಗೆ ಕೇಳಿದಾಗ ದಿಗ್ಗಜಗಳು ಆದಷ್ಟು ಬೇಗ ನೀನವರನ್ನ ಕಾಣುವೆ ಎಂದು ಹೇಳಿದ್ವು. ಅಂಶುಮಂತನು ಅದೇ ದಾರಿಯಲ್ಲಿ ಮುಂದೆ ನಡೆದಾಗ ಈಶಾನ್ಯ ದಿಕ್ಕಿಗೆ ತಲುಪಿದಾಗ ಕಪಿಲ ಮಹರ್ಷಿ ಬಳಿ ಇದ್ದ ಬೂದಿಯ ರಾಶಿಯನ್ನು ಕಂಡು ಇದು ತನ್ನ ಚಿಕ್ಕಪ್ಪಂದಿರದೇ ಎಂದು ಖಚಿತಪಡಿಸಿಕೊಳ್ತಾನೆ. ದುಃಖದಿಂದ ಅವರ ಪಿತೃ ಕಾರ್ಯಗಳನ್ನು ಮುಗಿಸಲು ನೀರನ್ನು ಹುಡುಕುತ್ತಾ ಅಲಿತಾನೆ. ಆದರೆ ಅವನಿಗೆಲ್ಲೂ ನೀರು ಸಿಗಲಿಲ್ಲ. ಅದೇ ಸಮಯದಲ್ಲಿ ತನ್ನ ಸೋದರ ಮಾವ ಗರುಡನನ್ನ ನೀರನ್ನು ಹುಡುಕುವಂತೆ ಕೇಳಿದಾಗ ಗರುಡನು, ನಿನ್ನ ಚಿಕ್ಕಪ್ಪಂದಿರು ಬ್ರಾಹ್ಮಣರಿಂದ ಹತರಾಗಿರುವ ಕಾರಣ ದೇವಲೋಕದ ಗಂಗೆಯಿಂದ ಮಾತ್ರ ಅವರಿಗೆ ಸದ್ಗತಿ ದೊರೆಯೋದು, ಆದ್ರಿಂದ ನೀನು ಗಂಗೆಯನ್ನ ಪ್ರಾರ್ಥಿಸು ಎಂದು ಹೇಳಿ ವಾಪಸ್ ಕಳಿಸ್ತಾನೆ. ಅದೇ ರೀತಿಯಲ್ಲಿ ಅಂಶುಮಂತ ತನ್ನ ರಾಜ್ಯಕ್ಕೆ ಅಶ್ವಮೇಧ ಅಶ್ವದೊಂದಿಗೆ ವಾಪಸ್ ಬಂದು ನಡೆದದ್ದನ್ನ ಸಗರನಿಗೆ ಹೇಳ್ತಾನೆ. ಸಗರನು ಯಜ್ಞವನ್ನ ದುಃಖದಿಂದಲೇ ಪೂರ್ಣ ಮಾಡ್ತಾನೆ. ಇದರ ಪೂರ್ತಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ.